ಹಲೋ ಫ್ರೆಂಡ್ಸ್, ಹಾಯ್, ನಮಸ್ತೆ ಎಲ್ರಿಗೂ. ದಿಸ್ ಈಸ್ ಅಭಿಷೇಕ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್, ವಿವೇಕಾನಂದ ಪುತ್ತೂರು. ವೆಲ್ಕಮ್ ಟು ಕಂಪ್ಯೂಟರ್ ಸೈನ್ಸ್ ಫಸ್ಟ್ PU ಆನ್ಲೈನ್ ಕ್ಲಾಸ್ 3. ವಿ ಆರ್ ಇನ್ ಥರ್ಡ್ ಆನ್ಲೈನ್ ಕ್ಲಾಸ್. ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ. ಯು ಆರ್ ಇನ್ ಎ ವೆರಿ ಎನರ್ಜೆಟಿಕ್ ಕಂಡೀಷನಲ್ಲಿ ಇದ್ದೀರಿ ಅಂತ ನಾನು ತಗೊಳ್ತೇನೆ. ಓಕೆ, ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್. In last class we studied a concept that is input devices. ಹೌದಲ್ಲ, ನಾವು ಲಾಸ್ಟ್ ಕ್ಲಾಸಲ್ಲಿ ಇನ್ಪುಟ್ ಡಿವೈಸಸ್ನ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಎಸ್, ಯಾವುದೆಲ್ಲ ಇನ್ಪುಟ್ ಡಿವೈಸಸ್ ಒಂದ್ಸಲ ರಿಫ್ರೆಶ್ ಮಾಡುವ ಸ್ಟೂಡೆಂಟ್. ಫಸ್ಟ್ ವಿ ಸ್ಟಡಿಡ್ ಎ ಇನ್ಪುಟ್ ಡಿವೈಸ್ ದಟ್ ಈಸ್ ಕಾಲ್ಡ್ ಕೀಬೋರ್ಡ್ ಅನ್ನೋ ಒಂದು ಇನ್ಪುಟ್ ಡಿವೈಸಸ್ನ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಓಕೆ, ಆ ಕೀಬೋರ್ಡ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಅದರಲ್ಲಿ ಎ ಲಾರ್ಜ್ ನಂಬರ್ ಆಫ್ ಕೀಸ್ ಇರುತ್ತೆ. ಓಕೆ, ಕೀಸ್ ಯಾವುದರಲ್ಲಿ ಇರುತ್ತೆ ಅದನ್ನು ನಾವು ಕೀಬೋರ್ಡ್ಸ್ ಅಂತ ಕರಿತೇವೆ. ಹೌದಾ? ಆಫ್ಟರ್ ದ್ಯಾಟ್ there are 5 types of keyboard. That is a standard keyboard. After that is ergonomic keyboard. Next, wireless, virtual and compact keyboard. I hope there is no doubt in this concept, right? Standard, ergonomic, wireless, virtual, compact, ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ. ಬೇಕು ಅಂತಾದರೆ ಇನ್ನೊಂದ್ಸಲ ನಾನು ಹೇಳ್ತೇನೆ. ಸ್ಟ್ಯಾಂಡರ್ಡ್ ಕೀಬೋರ್ಡ್ ಅಂದರೆ ಯೂಶುವಲ್ ಆಗಿರುವಂಥದ್ದು. ನಾವು ಇವಾಗ ಆಫೀಸ್ ಆರ್ ಲ್ಯಾಪ್ಟಾಪ್, ಇಫ್ ಯು ಹ್ಯಾವ್ ಸೀನ್ ಸಚ್ ಟೈಪ್ ಆಫ್ keyboards in office or banks, right? And the next thing is ergonomic keyboard that will provide a comfort zone. Okay, ಒಂದು comfortability ಅನ್ನು ನಮಗೆ ಕೊಡುತ್ತೆ. After that, the third one, wireless keyboard. In wireless keyboard there is no wire. That means we can't connect keyboard to our desktop or laptop through a wire. Okay, ಅಲ್ಲಿ ವೈರ್ ಅನ್ನೋ ಒಂದು ಕಾನ್ಸೆಪ್ಟ್ ಇರಲ್ಲ. ಬಟ್ there is a concept called a transmitter, that is using the concept of Bluetooth or using the concept of infrared rays, that communication takes place. That means communication takes place between keyboard and a laptop. Okay, next we studied a virtual keyboard. That is, it's not a ಫಿಸಿಕಲ್ ಹಾರ್ಡ್ವೇರ್. ಓಕೆ, ದಟ್ ಮೀನ್ಸ್ ನಮಗೆ ಅಲ್ಲಿ ಒಂದು ಟಚ್ ಮಾಡಲಿಕ್ಕಾಗಲ್ಲ, ಅಂದರೆ ಆ ಒಂದು ಫಿಸಿಕಲ್ ನನಗೆ ಕ್ಯಾರಿ ಮಾಡಲಿಕ್ಕಾಗಲ್ಲ ಆ ಕೀಬೋರ್ಡ್. ಬೆಸ್ಟ್ ಎಕ್ಸಾಂಪಲ್ ಈಸ್ ಅವರ್ ಮೊಬೈಲ್ ಫೋನ್ ಕೀಬೋರ್ಡ್ ಏನಿದೆ ಅದನ್ನು ನಮಗೆ ಕ್ಯಾರಿ ಮಾಡಲಿಕ್ಕಾಗಲ್ಲ, ರೈಟ್? ಎಸ್. ನೆಕ್ಸ್ಟ್ we studied compact keyboard. That is not present nowadays ಅಂತಲ್ಲ, ಸಾರಿ, ಅದು ಏನಂದರೆ ಲ್ಯಾಪ್ಟಾಪಲ್ಲಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಇರುವಂತಹ ಒಂದು ಕೀಬೋರ್ಡ್. ಅರ್ಥ ಆಯ್ತಲ್ಲ? ಇವಾಗ ನಮಗೆ ಏನು ಇರುತ್ತೆ ಲ್ಯಾಪ್ಟಾಪಲ್ಲೆಲ್ಲ ಕೀಬೋರ್ಡ್ಸ್, ಅದನ್ನು ನಾವು ಕಾಂಪ್ಯಾಕ್ಟ್ ಕೀಬೋರ್ಡ್ಸ್ ಅಂತ ಕರೀತಾರೆ. ಒಂದೇ ಒಂದು ಸ್ಟ್ಯಾಂಡರ್ಡ್ ಆರ್ ಒಂದು ಸಿಂಪಲ್ ಅವತ್ತಿನಂತಹ ಒಂದು ಕೀಬೋರ್ಡ್ ಇದೆಯಲ್ಲ, ಡೆಸ್ಕ್ ಟಾಪ್ ಎಲ್ಲ ಇರುತ್ತಲ್ಲ, ಅಲ್ಲಿರುವಂತಹ ಕೀಬೋರ್ಡ್ ಮತ್ತು ನಮ್ಮ ಲ್ಯಾಪ್ಟಾಪಲ್ಲಿರುವ ಕೀಬೋರ್ಡ್ಗೆ ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ ನಂಬರ್ ಆಫ್ ಕೀಸ್ ಲೆಸ್ ಇರುತ್ತೆ ಇನ್ ಕಾಂಪ್ಯಾಕ್ಟ್ ಕೀಬೋರ್ಡ್. ದಟ್ ಈಸ್ ನಂಬರ್ಡ್ ಕೀಪ್ಯಾಡ್ ಅಂತ ಇರುತ್ತೆ. ರೈಟ್ ಸೈಡಲ್ಲಿ ನಂಬರ್ಡ್ ಕೀಸ್ ಅಂತ ಇರುತ್ತೆ ಯಾವುದರಲ್ಲಿ? ಡೆಸ್ಕ್ ಟಾಪಿನ ಒಂದು ಕೀಬೋರ್ಡಲ್ಲಿ. ಅದು ಈ ಕಾಂಪ್ಯಾಕ್ಟ್ ಕೀಬೋರ್ಡಲ್ಲಿ ಇಲ್ಲ. ಇಟ್ ಈಸ್ ಎ ಸ್ಲಿಮ್ ಕೀಬೋರ್ಡ್. ಓಕೆ, ಕಂಪೇರ್ಡ್ ಟು ದಟ್ ಸ್ಟ್ಯಾಂಡರ್ಡ್ ಕೀಬೋರ್ಡ್. ಎಸ್, ದಟ್ ವಿ ಫಿನಿಶ್ಡ್ ಫಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕೀಬೋರ್ಡ್. ನೆಕ್ಸ್ಟ್ ವಿ ಸ್ಟಡಿಡ್ ದ ನೆಕ್ಸ್ಟ್ ಇನ್ಪುಟ್ ಡಿವೈಸ್, ದಟ್ ಈಸ್ ಮೌಸ್. ಇನ್ನೊಂದು ಕೀಬೋರ್ಡ್ ಆದಮೇಲೆ ವೆರಿ ನೆಕ್ಸ್ಟ್ input device is mouse. We studied that also. Yes, mouse controls the movement of cursor on display screen ಅಲ್ಲಿ some option ಅನ್ನು ನಾನು ಚೂಸ್ ಮಾಡಬೇಕು ಅಂತಾದರೆ, ಓಕೆ, at that time I will use a input device that called mouse. ಹೇಗೆ ಇದು ಮೌಸ್ ವರ್ಕ್ ಆಗುತ್ತೆ? ಲಾಸ್ಟ್ ಕ್ಲಾಸಲ್ಲಿ ವಿ ಸ್ಟಡಿಡ್, ರೈಟ್? Yes, there is a small ball, okay, or IR rays that is present inside the mouse at the bottom portion. Okay, bottom portion ಅಲ್ಲಿ ಒಂದು ಬಾಲ್ ಆರ್ ಒಂದು IR rays ಅಂತ ಇರುತ್ತೆ. ಈ ರೇಸ್ ಕನ್ವರ್ಟ್ ಆಗುತ್ತೆ ಸಿಗ್ನಲ್ಸ್. ಅದನ್ನು ಯಾವುದು ಕನ್ವರ್ಟ್ ಮಾಡುತ್ತೆ ಅಂದರೆ ಈ ಮೌಸ್. ಅರ್ಥ ಆಯ್ತಾ? ನಾವು ಅದನ್ನು ಹೀಗೆ ಮೂವ್ ಮಾಡಿದ ಹಾಗೆ ಆ ಡಿಸ್ಪ್ಲೇಯಲ್ಲಿ ಒಂದು ಕರ್ಸರ್ ಅಂತ ಬ್ಲಿಂಕ್ ಆಗುತ್ತೆ, ಒಂದು ಲೈನ್ ಕಾಣುತ್ತೆ ಅಲ್ಲ, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಆ ಲೈನನ್ನು ಕರ್ಸರ್ ಅಂತ ಕರಿತೇವೆ, ಅವ್ರು ಬ್ಲಿಂಕರ್ ಅಂತ ಕರಿತೇವೆ. ಓಕೆ, ಇದು ಮೂವ್ ಆಗ್ತಾ ಹೋಗುತ್ತೆ. ಓಕೆ, ಆ ವೇಯಲ್ಲಿ ಮೌಸು ವರ್ಕ್ ಆಗುವಂಥದ್ದು. ಆಫ್ಟರ್ ದ್ಯಾಟ್ ವಿ ಸ್ಟಡಿಡ್ ಟೈಪ್ಸ್ ಆಫ್ ಮೌಸ್. ಇಟ್ ಜಸ್ಟ್ ಎ ಲಿಸ್ಟಿಂಗ್ ಆಫ್ ಟೈಪ್ಸ್. ಓಕೆ, ಲಿಸ್ಟ್ ಮಾತ್ರ ನಮಗೆ ಮಾಡಲಿಕ್ಕೆ ಇರುವಂಥದ್ದು. ದೆರ್ ಇಸ್ ನೋ ಎಕ್ಸ್ಪ್ಲನೇಷನ್, ಬಟ್ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. ಸೊ ದೆರ್ ಆರ್ 4 types of mouse. That is, first one manual mouse, the second one is scroll mouse,
third one USB mouse, and fourth one wireless mouse. After that we studied one more input device that is called joystick. ಹೌದಾ? ಡ್ರೋನ್ ಕ್ಯಾಮರಾಸ್ ಅಂತ ಇರುತ್ತೆ. ಇವಾಗ ಡ್ರೋನ್ ಕ್ಯಾಮರಾಸ್ ಅದು ಹೆಂಗೆ ಮೂವ್ ಆಗುತ್ತೆ? ಸ್ಟ್ರೈಟ್ ಆಗಿ ಮೂವ್ ಆಗುತ್ತೆ, ರೈಟ್? ಆರ್ ರಿವರ್ಸ್ ಮೂಮೆಂಟ್ ಕೂಡ ತಗೊಳುತ್ತೆ. ಇನ್ ದಟ್ ಸೇಮ್ ವೇ ಲೆಫ್ಟ್ ಮೂಮೆಂಟ್, ರೈಟ್ ಮೂಮೆಂಟ್ ತಗೊಳುತ್ತೆ, ರೈಟ್? ಟೋಟಲ್ 1 2 3 4 ಪ್ಲಸ್ ಇಟ್ ವಿಲ್ ಟೇಕ್ ಎ ರೌಂಡ್, ಹೌದಾ? ಒಂದು ರೌಂಡ್ ಆಗುವಂತಹ ಒಂದು ಮೋಷನ್ಸ್ ಕೂಡ ಅದರಲ್ಲಿ ಇರುತ್ತೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ಒನ್ ಟೈಪ್ ಆಫ್ ಗೇರ್. ನೀವು ನೋಡಿರ್ಬೋದು, ಓಕೆ? ಡ್ರೋನನ್ನ ಒಂದು ಕಂಟ್ರೋಲರ್ ಇರ್ತಾರೆ ಒಂದು ಪರ್ಸನ್ನ ಕೈಯಲ್ಲಿ, ಅವನ ಹತ್ರ ಒಂದು ಗೇರ್ ಥರ ಇರುತ್ತೆ, ಅದನ್ನು ಹೀಗೆ ಮೂವ್ ಮಾಡಿದರೆ ಆ ಡ್ರೋನ್ ಕೂಡ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಆರ್ ಅನದರ್ ಎಕ್ಸಾಂಪಲ್ ಐ ಗೇವ್, ದ್ಯಾಟ್ ಈಸ್ JCB. ಹೌದಾ? JCB ಅನ್ನೋ ಒಂದು ನಾನು ಎಕ್ಸಾಂಪಲ್ ನಾನು ಕೊಟ್ಟಿದ್ದೆ. ಅದರದ್ದು ಆ ಫ್ರಂಟ್ ಪೋರ್ಷನ್ ಮೂವ್ಮೆಂಟ್ ಆಗಬೇಕು ಅಂತಂದ್ರೆ ಅದಕ್ಕೂ ಒಂದು ಗೇರ್ ಇರುತ್ತೆ. ಆರ್ ಟೇಕ್ ಅನದರ್ ಎಕ್ಸಾಂಪಲ್ ದ್ಯಾಟ್ ಈಸ್ ಕಾಲ್ಡ್ ವಿಡಿಯೋ ಗೇಮ್ ಪ್ಲೇ ಮಾಡುವಾಗ ನಮಗೊಂದು ಇನ್ಪುಟ್ ಡಿವೈಸ್ ಬೇಕಾಗುತ್ತೆ. ದ್ಯಾಟ್ಸ್ ಕಾಲ್ಡ್ ಜಾಯ್ಸ್ಟಿಕ್. ಅದನ್ನು ಜಾಯ್ಸ್ಟಿಕ್ ಅಂತ ಕರಿತೇವೆ. ಐ ಹೋಪ್ ದೆರ್ ಈಸ್ ನೋ ಡೌಟ್ ಆರ್ ಕನ್ಫ್ಯೂಷನ್ ಇನ್ ಇನ್ಪುಟ್ ಡಿವೈಸಸ್. ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ 100% ಇನ್ಪುಟ್ ಡಿವೈಸ್ ಆದಮೇಲೆ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ಔಟ್ಪುಟ್ ಡಿವೈಸ್. Okay, sorry, we studied that OMR, OCR, MICR, next that we finished, right? ಈ ಥರದಂಥ ಎಲ್ಲ ಇನ್ಪುಟ್ ಡಿವೈಸಸ್ಸನ್ನು ನಾವು ಸ್ಟಡಿ ಮಾಡಿದ್ವಿ. Now we are going to study a new concept, that is after completing input device, very next ಕಾನ್ಸೆಪ್ಟ್ ಈಸ್ ಆಫ್ ಕೋರ್ಸ್ ದ್ಯಾಟ್ ಈಸ್ ಎ ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸಸ್ನ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ. ಏನು ಇನ್ಪುಟ್ ಡಿವೈಸ್ ಅಂದರೆ ಏನು, ಔಟ್ಪುಟ್ ಡಿವೈಸ್ ಅಂದರೆ ಏನು? ಸಿ, ಆಸ್ ದ ನೇಮ್ ಓನ್ಲಿ ಇಂಡಿಕೇಟಿಂಗ್, ಇನ್ಪುಟ್ ಡಿವೈಸ್ ಮೀನ್ಸ್ ವಿ ಕ್ಯಾನ್ ಪ್ರೊವೈಡ್ ದಿ ಡೇಟಾ ಟು ದಿ ಕಂಪ್ಯೂಟರ್ ಸಿಸ್ಟಮ್. ಹೌದಾ? ಕಂಪ್ಯೂಟರ್ ಸಿಸ್ಟಮಿಗೆ ನಾನು ಏನೋ ಸಮಥಿಂಗ್ ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು. ಐ ವಾಂಟ್ ಟು ಪಾಸ್ ಇನ್ಫಾರ್ಮೇಷನ್, ಆರ್ ಐ ವಾಂಟ್ ಟು ಪಾಸ್ ಡೇಟಾ, ಆರ್ ಐ ವಾಂಟ್ ಟು ಪಾಸ್ ಎನಿ ಫೈಲ್ಸ್ ಆ್ಯಂಡ್ ಆಲ್. ಎಟ್ ದ್ಯಾಟ್ ಟೈಮ್ ಐ ರಿಕ್ವೈರ್ ದ ಹೆಲ್ಪ್ ಆಫ್, ಐ ನೀಡ್ ಎ ಹೆಲ್ಪ್ ಆಫ್ ಇನ್ಪುಟ್ ಡಿವೈಸಸ್. ಇನ್ಪುಟ್ ಡಿವೈಸಸ್ನ ಹೆಲ್ಪ್ ಇಲ್ಲದೆ ಐ ಕಾಂಟ್ ಮೂವ್ ಆಲ್ ಥಿಂಗ್ಸ್. ಹೌದಾ? ನನಗೆ ಎಲ್ಲ ಡೇಟಾವನ್ನು ಮೂವ್ ಮಾಡಬೇಕು ಅಂತಾದರೆ ಇನ್ಪುಟ್ ಡಿವೈಸಸ್ನ ಹೆಲ್ಪ್ ಬೇಕಾಗುತ್ತೆ. ದ್ಯಾಟ್ ಯು ಸ್ಟಡಿಡ್ ಯೂಸಿಂಗ್ ಕೀಬೋರ್ಡ್ ಆರ್ ಯೂಸಿಂಗ್ ಮೌಸ್, ವಿ ಕ್ಯಾನ್ ಇನ್ಪುಟ್ ದಿ ಡೇಟಾ ಟು ದ ಕಂಪ್ಯೂಟರ್ ಸಿಸ್ಟಮ್. ಆಫ್ಟರ್ ಪ್ರೊಸೆಸಿಂಗ್ ಆಲ್ ದಿ ಇನ್ಫಾರ್ಮೇಷನ್ ಐ ಶುಡ್ ಗೆಟ್ ದಿ ಔಟ್ಪುಟ್, ರೈಟ್? ಎಲ್ಲ ಪ್ರೊಸೆಸ್ ಮಾಡಿದ ಮೇಲೆ ನನಗೆ ಅಲ್ಲಿ ಒಂದು ಔಟ್ಪುಟ್ ಇದೆ ಅಂತ ಕಾಣಬೇಕು. ಫಾರ್ ಎಕ್ಸಾಂಪಲ್, ಐ ವಿಲ್ ಕಾಪಿ ಎ ಮೂವಿ, ಯಾವುದೋ ಒಂದು ಮೂವಿಯನ್ನು ಟೆಲಿಗ್ರಾಮಿಂದನೋ ಆರ್ ಯಾವುದೋ ಒಂದು CD ಪೆನ್ ಡ್ರೈವಿಂದನೋ ಐ ವಿಲ್ ಕಾಪಿ ಟು ಮೈ ಲ್ಯಾಪ್ಟಾಪ್ ಆರ್ ಮೈ ಕಂಪ್ಯೂಟರ್. ಓಕೆ, ಎಲ್ಲ ಪ್ರೊಸೆಸ್ ಆದಮೇಲೆ ನನಗದು ಆ ಮೂವಿ ಅಲ್ಲಿ ಇದೆ ಅಂತ ಗೊತ್ತಾಗಬೇಕು. ಓಕೆ, ಇಟ್ ಶುಡ್ ಬಿ ವಿಸಿಬಲ್, ಇಟ್ ಶುಡ್ ಬಿ ಎಫೆಕ್ಟ್, ರೈಟ್? ಅದಲ್ಲಿ ನಮಗೆ ಕಾಣಬೇಕು, ರಿಫ್ಲೆಕ್ಟ್ ಆಗಬೇಕು ನಮಗೆ. ಸೊ ಅದು ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅಂದರೆ ರಿಫ್ಲೆಕ್ಟ್ ಆಗಿದೆ ಇಲ್ವಾ ಕಾಣಿಸ್ಬೇಕು, ಹೌದಾ? ಅದು ಹೆಂಗಾಗುತ್ತೆ? ಯೂಸಿಂಗ್ ಎ ಕಾನ್ಸೆಪ್ಟ್ ಕಾಲ್ಡ್ ಔಟ್ಪುಟ್ ಡಿವೈಸ್. That means input device means we provide the data to the computer. Output device means computer provide the data to us. See, there is a chalk. See, just take an example. Okay, just example. Input, we will input the data. Okay, using input device we will input the data to the computer. After processing the data, ಈ ಡೇಟಾವನ್ನು ಪ್ರೊಸೆಸ್ ಮಾಡಿದ ಮೇಲೆ ಕಂಪ್ಯೂಟರ್ will provide information in output device. ಅರ್ಥ ಆಯ್ತಾ ಏನು ಅಂತ? ಕಂಪ್ಯೂಟರಿಗೆ ಡೇಟಾವನ್ನು ಇನ್ಪುಟ್ ಮಾಡೋದು by using the help of input devices. Same computer or CPU, after inputting the data, it will process the data. Next, it will provide the information to us. ನಮಗೆ ಇನ್ಫಾರ್ಮೇಷನ್ ಅನ್ನು ಕೊಡುತ್ತೆ. ಇನ್ಫಾರ್ಮೇಷನ್ ಕೊಡುತ್ತೆ ಯೂಸಿಂಗ್ ಔಟ್ಪುಟ್ ಡಿವೈಸ್. ಗೊತ್ತಾಯ್ತಾ ಕಾನ್ಸೆಪ್ಟ್ ಏನು ಅಂತ?
ಇನ್ಪುಟ್ ಡಿವೈಸ್ ಯಾಕೆ ಅಂದರೆ ಕಂಪ್ಯೂಟರ್ ಸಿಸ್ಟಮಿಗೆ ಡೇಟಾವನ್ನು ಇನ್ಪುಟ್ ಮಾಡಲಿಕ್ಕೆ. ಇನ್ ದಟ್ ಸೇಮ್ ವೇ ಔಟ್ಪುಟ್ ಡಿವೈಸ್ ಈಸ್ ಯೂಸ್ ಟು ಆಕ್ಸಸ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ, ಅದು ಪ್ರೊಸೆಸ್ ಆದಮೇಲೆ ಆ ಇನ್ಫಾರ್ಮೇಷನ್ ನಮಗೆ ಬರಬೇಕು. ಅದಕ್ಕೆ ನಾವು ಯಾವ ಡಿವೈಸನ್ನು ಯೂಸ್ ಮಾಡ್ತೇವೆ ಅಂದರೆ ಔಟ್ಪುಟ್ ಡಿವೈಸಸ್ಸನ್ನು ಯೂಸ್ ಮಾಡ್ತೇವೆ. ದ ಫಸ್ಟ್ ವೆರಿ ಬೇಸಿಕ್ ಔಟ್ಪುಟ್ ಡಿವೈಸ್ ಈಸ್, what is this? I hope it is visible to you. Okay, this is a monitor, very basic, or it's a best example for output device. ತುಂಬ ಬೇಸಿಕ್ ಆಗಿರುವಂತಹ ಒಂದು ಔಟ್ಪುಟ್ ಡಿವೈಸ್ ನಾವು ಯಾವುದನ್ನು ಯೂಸ್ ಮಾಡ್ತೇವೆ ಅಂದರೆ ಎ ಮಾನಿಟರ್. ಏನು ಮಾನಿಟರ್ ಅಂದರೆ, ನೀವು ಒಂದು ಕಂಪ್ಯೂಟರ್ ಸಿಸ್ಟಮನ್ನು when you see that computer system, you will note some hardware things like one is the mouse and second one is keyboard, next CPU. That same way there is a box present in front of you, right? ನಿಮ್ಮ ಒಂದು ಎದುರುಗಡೆ ಒಂದು ಬಾಕ್ಸ್ ಇರುತ್ತೆ, that is called monitor, something visible ಆಗುವಂಥದ್ದು. ಓಕೆ, ಒಂದು ಟಿವಿ ಅಂತ ನಾವು ಕರಿಬೋದು ಅದನ್ನು. ಓಕೆ, ಸ್ಕ್ರೀನ್ ಆರ್ ಡಿಸ್ಪ್ಲೇ ಆರ್ ಮಾನಿಟರ್ ಅಂತ ಬೇರೆ ಬೇರೆ ಹೆಸರಿಸಿದೆ. ಓಕೆ, ಮೋಸ್ಟ್ ಕಾಮನ್ಲಿ ಯೂಸ್ಡ್ ಔಟ್ಪುಟ್ ಡಿವೈಸ್ ಇಸ್ ಮಾನಿಟರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕ್ರೀನ್ ಆರ್ VDU, visual display unit. It provides a visual display of data. ನಮಗೆ ಏನು ಡೇಟಾ ಕಾಣಬೇಕು ಅವ್ರು ನಮಗೆ ಏನು ಇನ್ಫಾರ್ಮೇಷನ್ ಕಾಣಬೇಕು ಅದು ಎಲ್ಲಿ ಕಾಣುತ್ತೆ ಅಂದರೆ ದ ವೆರಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಮಾನಿಟರಲ್ಲಿ ಕಾಣುತ್ತೆ. ಅರ್ಥ ಆಯ್ತಾ? ಬೇಕು ಅಂತಾದರೆ ಈ ಪಾಯಿಂಟನ್ನು ಒಂದು ಸಲ ನೋಟ್ ಡೌನ್ ಮಾಡಿ. ವೆರಿ ಕಾಮನ್ಲಿ ಯೂಸ್ಡ್ ಔಟ್ಪುಟ್ ಡಿವೈಸ್ ಈಸ್ ಮಾನಿಟರ್ ಅನ್ನು ಒಂದು ಕಾಮನ್ ಆಗಿ ಅವರ ವೆರಿ ಬೇಸಿಕ್ ಆಗಿ ಯೂಸ್ ಮಾಡುವಂತಹ ಒಂದು ಔಟ್ಪುಟ್ ಡಿವೈಸ್. ಆಫ್ಟರ್ ದ್ಯಾಟ್ ಅದನ್ನು VDU ಅಂತ ಸಹ ಕರೀತಾರೆ, ಅವ್ರ ಸ್ಕ್ರೀನ್ ಡಿಸ್ಪ್ಲೇ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಎ ವಿಜುವಲ್ ಡಿಸ್ಪ್ಲೇ ಆಫ್ ಡೇಟಾ. ಹೌದಲ್ಲ, ಟಿವಿಯಲ್ಲಿ ನಮಗೇನು ಕಾಣುತ್ತೆ, ಒಂದು ವಿಜುವಲ್ ಆಗಿರುವಂತಹ ಡೇಟಾ ಅವ್ರ ಏನೋ ಒಂದು ವಿಡಿಯೋಸ್ ನಮಗೆ ಕಾಣುತ್ತೆ. ಫಾರ್ ದ್ಯಾಟ್ ರೀಸನ್ ವಿ ಕ್ಯಾನ್ ಯೂಸ್ ಮಾನಿಟರ್, ರೈಟ್? ಎಸ್. ನೆಕ್ಸ್ಟ್, when you purchase TV or mobile phone, in camera they mentioned that it is a 2 MP camera, right, or 8 MP cameras, 22 megapixel, like that. Okay, different types na megapixel, MP anta karitare. MP, that full form is megapixel. ರೈಟ್? ಪಿಕ್ಸೆಲ್ ಅಂತ ನೀವು ಒಂದು ವರ್ಡ್ ಕೇಳಿರ್ತೀರಿ, ಎಲ್ಲರೂ ಕೇಳಿರ್ತೀರಿ. ಓಕೆ, ಯಾರೆಲ್ಲ ನೀವು ಮೊಬೈಲ್ ಯೂಸ್ ಮಾಡ್ತೀರಿ, ಇನ್ ದ ಬ್ಯಾಕ್ ಸೈಡ್ ನಿಯರ್ ಟು ದ ಕ್ಯಾಮರಾ ದೆ ಮೆನ್ಷನ್ಡ್ 8 MP ಕ್ಯಾಮರಾ. ಓಕೆ, ಈ ಥರ ಮೆನ್ಷನ್ ಮಾಡಿರ್ತಾರೆ. MP ಮೀನ್ಸ್ ಪಿಕ್ಸೆಲ್. ಓಕೆ, X ಅಂದರೆ ಪಿಕ್ಸೆಲ್ ಅಂತ ಕರೀತಾರೆ, MP ಮೀನ್ಸ್ P ಅಂದರೆ ಪಿಕ್ಸೆಲ್ ಅಂತ ಕರೀತಾರೆ. ಏನು ಪಿಕ್ಸೆಲ್ ಅಂದರೆ, if it is a monitor, ಓಕೆ, ಅದು ಮಾನಿಟರ್ನ ನಾನು ಡಯಾಗ್ರಾಮ್ ಮಾಡಿದ್ದು. ಸ್ಮಾಲ್ ಡಾಟ್ ಇರುತ್ತೆ ಮಾನಿಟರ್ ಆರ್ ಕ್ಯಾಮರಾದಲ್ಲಿ. ಕ್ಯಾಮರಾ ಸ್ಕ್ರೀನಲ್ಲಿ ಚಿಕ್ಕ ಚಿಕ್ಕ ಡಾಟ್ಗಳಿರುತ್ತೆ, ನಮಗದು ಗೊತ್ತಾಗಲ್ಲ. ಆ್ಯಸ್ ಎ ಥರ್ಡ್ ಪರ್ಸನ್ ವಿ ಕಾಂಟ್ ರೆಕಗ್ನೈಸ್ ದ್ಯಾಟ್ ಡಾಟ್ಸ್. ಆ ಥರದ ಡಾಟ್ ಇರುತ್ತೆ, ಆ ಡಾಟನ್ನು ಪಿಕ್ಸೆಲ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಪಿಕ್ಸೆಲ್ ಅಂದರೆ ಎ ಸ್ಮಾಲೆಸ್ಟ್ ಇಂಡಿವಿಜುವಲ್ ಡಾಟ್ ಇನ್ ಎ ಸ್ಕ್ರೀನ್ ಆರ್ ಎ ಕ್ಯಾಮರಾ ಇಸ್ ಕಾಲ್ಡ್ ಪಿಕ್ಸೆಲ್. ಸ್ಮಾಲೆಸ್ಟ್ ಡಾಟ್ ದಟ್ ಡಿಸ್ಪ್ಲೇಡ್ ಈಸ್ ಕಾಲ್ಡ್ ಎ ಪಿಕ್ಸೆಲ್. ಪಿಕ್ಸೆಲ್ ಅಂದರೆ ಸ್ಮಾಲೆಸ್ಟ್ ಡಾಟ್ಗಳು. ಪ್ರತಿಯೊಂದು ಸ್ಕ್ರೀನ್, ಪ್ರತಿಯೊಂದು ಲ್ಯಾಪ್ಟಾಪ್ ಇಫ್ ಯು ಪರ್ಚೇಸ್ಡ್ ಆರ್ ಎ ಕ್ಯಾಮರಾ ಆರ್ ಎ ಮೊಬೈಲ್ ಫೋನ್, ಇನ್ ದ್ಯಾಟ್ ಸ್ಕ್ರೀನ್ ಎ ವೆರಿ ಟೈನಿ ಸ್ಮಾಲ್ ಡಾಟ್ ಈಸ್ ಪ್ರೆಸೆಂಟ್. ಪ್ರತಿಯೊಂದು ಡಾಟ್ಗಳು ತುಂಬ ಇರುತ್ತೆ. ಓಕೆ, ಎಷ್ಟೋ ಡಾಟ್ಗಳು ಇರುತ್ತೆ. ಎಲ್ಲ ಡಾಟ್ಗಳನ್ನು ವಿ ಕಾಲ್ಡ್ ಇಟ್ ಆಸ್ ಪಿಕ್ಸೆಲ್ ಅಂತ ಕರೀತಾರೆ. ದ ನಂಬರ್ ಆಫ್ ಪಿಕ್ಸೆಲ್ ದಟ್ ಕ್ಯಾನ್ ಬಿ ಡಿಸ್ಪ್ಲೇಡ್ ವರ್ಟಿಕಲಿ ಆ್ಯಂಡ್ ಹೊರಿಸಾಂಟಲಿ ಗಿವ್ಸ್ ದ ರೆಸಲ್ಯೂಷನ್ ಆಫ್ ಮಾನಿಟರ್. ಐ ಹೋಪ್ ಯು ಗಾಟ್ ದ ಮೀನಿಂಗ್ ಆಫ್ ರೆಸಲ್ಯೂಷನ್. ಎಷ್ಟು ರೆಸಲ್ಯೂಷನ್ನ ಟಿವಿ, ಎಷ್ಟು ರೆಸಲ್ಯೂಷನ್ನದ್ದು ಮೊಬೈಲ್ ಅಂತೆಲ್ಲ ನಿಮಗೆ ಕ್ವಶನ್ ಕೇಳಿದಿರ್ಬೋದು, ಯಾರಾದರೂ ಕೇಳಿದರೆ. ಆರ್ ನಿಮಗೆ ವೆನ್ ಯು ಪರ್ಚೇಸ್ಡ್ ಎ ಮೊಬೈಲ್ ಫೋನ್ ಆರ್ ಎ ಮಾನಿಟರ್ ಆರ್ ಎ ಟಿವಿ ಫ್ರಮ್ ಎ ಫ್ಲಿಪ್ಕಾರ್ಟ್ ಆರ್ ಅಮೆಝಾನ್ ವೆಬ್ಸೈಟ್, ದಿ ಮೆನ್ಷನ್ಡ್ ದ ರೆಸಲ್ಯೂಷನ್. ಫಾರ್ ಎಕ್ಸಾಂಪಲ್,
For example, 800 into 600, right? 800 into 600 or 1024 into 720. ಹೌದಾ? ಈ ಥರದ ರೆಸೊಲ್ಯೂಷನ್ ನಿಮಗೆ ಕಾಣುತ್ತೆ. ಏನು ರೆಸೊಲ್ಯೂಷನ್ ಅಂದರೆ, ಸಿ ಒಂದು ಮಾನಿಟರ್ ಇದೆ, ವೇಟ್, ಸಿ just example, there is a monitor, this is called a width, this is called a width and this is called a height. ಇದನ್ನು ವಿಡ್ತ್ ಅಂತ ಕರೀತಾರೆ, ಇದನ್ನು ಹೈಟ್ ಅಂತ ಕರೀತಾರೆ. ಎಷ್ಟು ನಂಬರ್ ಆಫ್ ಡಾಟ್ ಅಂದರೆ ಪಿಕ್ಸೆಲ್ಸ್ಗಳು ವಿಡ್ತಲ್ಲಿ ಇದೆಯೋ ಹೈಟಲ್ಲಿ ಇದೆಯೋ ಅದನ್ನು ನಾವು ರೆಸಲ್ಯೂಷನ್ಸ್ ಅಂತ ಕರಿತೇವೆ. I hope you got the meaning of resolution. Resolution means number of pixel present in a width or horizontally ಅಥವಾ ವರ್ಟಿಕಲಿ ಆಗಿ ನಂಬರ್ ಆಫ್ ಪಿಕ್ಸೆಲ್ ಇರುತ್ತಲ್ಲ ಅದನ್ನು ರೆಸಲ್ಯೂಷನ್ಸ್ ಅಂತ ಕರೀತಾರೆ. The number of pixels that can be displayed vertically and horizontally gives the resolution of monitor. Example, 1024 into 768, 800 into 600. What is the meaning of that? 1024 means ಹೀಗೆ ಉದ್ದಕ್ಕೆ ವಿಡ್ತ್ ಇದೆಯಲ್ಲ 1024 ನಂಬರ್ ಆಫ್ ಪಿಕ್ಸೆಲ್ಸ್ ಇದೆ, ಆ್ಯಂಡ್ ಡೌನ್ ಸೈಡ್ ದಟ್ ಈಸ್ ಹೈಟನ್ನು ನೋಡಿದರೆ 768 ನಂಬರ್ ಆಫ್ ಡಾಟ್ಸ್ ಇದೆ ಅಂತ ಅರ್ಥ ಆಯ್ತಾ? ಪಿಕ್ಸೆಲ್ ಅಂದರೆ ಏನು, ರೆಸಲ್ಯೂಷನ್ ಅಂದರೆ ಏನು ಅಂತ. ಆಸ್ಪೆಕ್ಟ್ ರೇಷಿಯೋ ಮೀನ್ಸ್ ವಿಡ್ತ್ ಟು ಹೈಟ್ ರೇಷಿಯೋ. ಬೆಸ್ಟ್ ಎಕ್ಸಾಂಪಲ್ 4:3. ನೀವು ನೋಡಿದಿರಲ್ಲ ನಿಮ್ಮ ಮನೆಯಲ್ಲಿ ಟಿ ವಿ ಇದ್ದರೆ, ಓಕೆ, ದೇರ್ ಯು ಕ್ಯಾನ್ ಚೇಂಜ್ ದಿ ಆಸ್ಪೆಕ್ಟ್ ರೇಷಿಯೋ 16:9, 4:3. ಓಕೆ, ಇದೆಲ್ಲ ಆಸ್ಪೆಕ್ಟ್ ರೇಷಿಯೋ ಅಂತ ಕರೀತಾರೆ. ಆಸ್ಪೆಕ್ಟ್ ರೇಷಿಯೋ ಮೀನ್ಸ್ ವಿಡ್ತ್ ಟು ಹೈಟ್ ರೇಷಿಯೋ. ವಿಡ್ತ್ ಬೈ ಹೈಟ್ ಮಾಡಿದರೆ ನಮಗೊಂದು ಆನ್ಸರ್ ಬರುತ್ತಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ಪೆಕ್ಟ್ ರೇಷಿಯೋ. ಬೆಸ್ಟ್ ಎಕ್ಸಾಂಪಲ್ 4:3. ಓಕೆ, ದೀಸ್ ಆರ್ ಆಲ್ ದಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ದ್ಯಾಟ್ ಪ್ರೊವೈಡೆಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಬಟ್ ಎ ವೆರಿ ಬೇಸಿಕ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ಡಿಫೈನ್ ಎ ಪಿಕ್ಸೆಲ್. ಪಿಕ್ಸೆಲ್ ಅಂದರೆ ಏನು, ಅವರ ಔಟ್ಪುಟ್ ಡಿವೈಸಿಗೆ ಒಂದು ಎಕ್ಸಾಂಪಲ್ ಏನು, ಔಟ್ಪುಟ್ ಡಿವೈಸ್ ಅಂದರೆ ಏನು. ದೀಸ್ ಆರ್ ಆಲ್ ದಿ ಸಮ್ ರಿಪೀಟೆಡ್ ಕ್ವಶನ್ಸ್. ಇದೆಲ್ಲ ನಿಮಗೆ ರಿಪೀಟೆಡ್ ಆಗಿ ಕೇಳುವಂಥ ಕ್ವಶನ್ಸ್. ಓಕೆ, ಡಿಫೈನ್ ಪಿಕ್ಸೆಲ್, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ಓಕೆ, 1 ಮಾರ್ಕ್ಸಿಗೆ ಪಿಕ್ಸೆಲ್ ಅಂದರೆ ಏನು ಅಂತ ಕೇಳುವಂಥದ್ದು ಇರುತ್ತೆ. ಓಕೆ, ಐ ಹೋಪ್ ಯು ಗಾಟ್ ಇನ್ಫಾರ್ಮೇಷನ್ ಅಬೌಟ್ ಮಾನಿಟರ್. ಸಿ, ಮಾನಿಟರ್ ಇಟ್ ಈಸ್ ಎ ವೆರಿ ಬೇಸಿಕ್ ಔಟ್ಪುಟ್ ಡಿವೈಸ್. ಫಸ್ಟ್ ಥಿಂಕ್, ನಂಬರ್ ಆಫ್ ಡಾಟ್ಸ್ ಪ್ರೆಸೆಂಟ್ ಇನ್ ಎ ಮಾನಿಟರ್. ಪ್ರತಿಯೊಂದು ಮಾನಿಟರ್ ಅವ್ರ ಮೊಬೈಲ್ ಫೋನಲ್ಲಿ ಡಾಟ್ಗಳಿರುತ್ತೆ. ಓಕೆ, ಅದು ನಮಗೆ ಕಾಣಲ್ಲ. ದಟ್ ಸ್ಮಾಲ್ ಡಾಟ್ ಈಸ್ ಕಾಲ್ಡ್ ಪಿಕ್ಸೆಲ್. And resolution means width and height. Horizontally and vertically there are so many number of pixels are present. That's called a resolution. Aspect ratio means width to height ratio. I hope you got information about monitor. And next, continuation. Okay, types of monitor. Just same in mouse listing is there, right? In that same way here also listing is there. ಲಿಸ್ಟ್ ಮಾಡುವಂಥದ್ದು ಮಾತ್ರ ಮಾನಿಟರ್ಗಳ ಲಿಸ್ಟ್. ಓಕೆ, ಟೋಟಲ್ ದೆರ್ ಆರ್ 4 ಟೈಪ್ಸ್. ಒನ್ ಇಸ್ CRT. ಏನು CRT ಅಂದರೆ, in olden days there is a monitor called white color doom type of monitor, right? Its weight is huge. Okay, ಅದರದ್ದು ವೇಟ್ ಏನಂದರೆ ತುಂಬ ಭಾರ ಇತ್ತು, ನಮಗೆ ಅದನ್ನು ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ವೈಟ್ ಕಲರಲ್ಲಿ ಇತ್ತು, ಆ್ಯಂಡ್ ಇಟ್ಸ್ ನಾಟ್ ಎ ಸ್ಲಿಮ್, ಅಗಲ ಸಹ ಇಷ್ಟು ದಪ್ಪ ಇತ್ತು. ಓಕೆ, ದ್ಯಾಟ್ ಈಸ್ ಕಾಲ್ಡ್ CRT ಮಾನಿಟರ್. ದಟ್ ಮೀನ್ಸ್ ಕ್ಯಾಥೋಡ್ ರೇ ಟ್ಯೂಬ್. ನೌ ಇಟ್ಸ್ ನಾಟ್ ಇನ್ ದ ಮಾರ್ಕೆಟಲ್ಲಿ ಇವಾಗ ಆ ಥರದ ಮಾನಿಟರ್ ಸಿಗ್ತಾ ಇಲ್ಲ, ರೈಟ್? ದ ನೆಕ್ಸ್ಟ್ ಈಸ್ LCD ಮಾನಿಟರ್. ಇನ್ ಕಂಪ್ಯೂಟರ್ ಲ್ಯಾಬ್, ಓಕೆ, ಆರ್ ಇನ್ ಬ್ಯಾಂಕ್ಸ್ ಆರ್ ಇನ್ ಆಫೀಸಸ್, usually LCD monitors are there.
ಓಕೆ. CRT ಹೋದ್ಮೇಲೆ ಬಂದದ್ದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇಗಳು. ಆಫ್ಟರ್ ದ್ಯಾಟ್ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. ಲ್ಯಾಪ್ಟಾಪ್ is there, right? Laptop monitor is also called as thin film transistor and light emitting light, that is advanced monitor. ಇವಾಗ ಅಡ್ವಾನ್ಸ್ಡ್ ಆಗಿರುವಂತಹ ಒಂದು ಅಪ್ಡೇಟೆಡ್ ಮಾನಿಟರ್ ಯಾವುದು ಅಂದರೆ LED. ಜಸ್ಟ್ ಲಿಸ್ಟ್ ಮಾಡಲಿಕ್ಕಿರುತ್ತೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, there are 4 types of monitor. The first one is CRT, that is white color dome type of the monitor called cathode ray tube. After that liquid crystal display LCD, TFT and light emitting diode. I hope you got information about a monitor. Monitor ಅಂದ್ರೆ ಏನು? Pixel, resolution, aspect ratio and types of monitor, right? Just note down ಮಾಡಿ types of monitor. CRT, LCD, TFT and LED. Finished, right? Yes. We will move on to the next concept and today's last concept, that is the one more output device. ಯಾವುದಾಗಿರ್ಬೋದು? ಕಂಪ್ಯೂಟರ್ ಇನ್ಪುಟ್ ಕೊಡೋದಕ್ಕೆ, ಕಂಪ್ಯೂಟರ್ಗೆ ಇನ್ಪುಟ್ ಕೊಡಬೇಕು ಅಂತಾದರೆ ವಿ ಯೂಸ್ಡ್ 3 ಮೇನ್ಲಿ. ಓಕೆ, ಮೇನ್ಲಿ ನಾವು 3 ಇನ್ಪುಟ್ ಡಿವೈಸ್ ಯೂಸ್ ಮಾಡಿದ್ವಿ. ಯಾವುದೆಲ್ಲ? ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್. ಇನ್ ದ್ಯಾಟ್ ಸೇಮ್ ವೇ ಔಟ್ಪುಟ್ ಡಿವೈಸಸ್ಗೆ ಬಂದಾಗ ಮಾನಿಟರ್ ಆಯಿತು. ಅನದರ್ ಡಿವೈಸ್ ಇಸ್ ದೇರ್, ದಟ್ ಈಸ್ ಸ್ಪೀಕರ್. ಓಕೆ, ದಟ್ ಈಸ್ B. ಓಕೆ, ಔಟ್ಪುಟ್ ಡಿವೈಸ್ B, ಸ್ಪೀಕರ್ ಅದು ಒಂದು ಔಟ್ಪುಟ್ ಡಿವೈಸ್. ಏನು ಔಟ್ಪುಟ್ ಡಿವೈಸ್ ಅಂದರೆ ಅದು? ಸ್ಪೀಕರ್ ಯಾಕೆ ಔಟ್ಪುಟ್ ಡಿವೈಸ್ ಆಗಬೇಕು? ಜಸ್ಟ್ ಟೇಕ್ ದ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಇಫ್ ಐ ವಾಂಟ್ ಟು ಹಿಯರ್ ದ ಮ್ಯೂಸಿಕ್, ಎ ಗುಡ್ ಒಂದು ಮ್ಯೂಸಿಕ್ಕನ್ನು ನನಗೆ ಕೇಳಬೇಕು ಅಂತಾದರೆ, ಅವ್ರ ಒಂದು ಮೂವಿ ನೋಡಬೇಕು ಅಂತಾದರೆ, ಇಫ್ ದೆರ್ ಈಸ್ ನೋ ಸೌಂಡ್, just imagine, okay, there is no sound, there is no voice, there is no volume, means what will happen? ಯಾವುದೋ ಒಂದು ಹಳೆಯ ಕನ್ನಡ ಮೂವಿ ಪುಷ್ಪಕ ವಿಮಾನ ನೋಡಿದ ಥರ ಆಗುತ್ತೆ, ಹೌದಾ? ಎಸ್, ಯು ವಾಚ್ಡ್ ದಟ್ ಮೂವಿ, ಪುಷ್ಪಕ ವಿಮಾನ ಅಂತ ಒಂದು ಕನ್ನಡದಲ್ಲಿ ಮೂವಿ ಇದೆ. ದೆರ್ ಇಸ್ ನೋ ವಾಯ್ಸ್ ಅದರಲ್ಲಿ ಇಲ್ಲ. ವಾಲ್ಯೂಮ್ ನಮಗೆ ಎಷ್ಟು ಕೊಟ್ಟರು ಕೇಳ್ತಾನೆ ಇಲ್ಲ. ಓಕೆ, ಕೇಳಲ್ಲ. ಬಿಕಾಸ್ ಆ ಮೂವಿ ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ದೆರ್ ಇಸ್ ನೋ ಸೌಂಡ್. ಅದಕ್ಕೆ ಸ್ಪೀಕರ್ ಬೇಕು ಅಂತ ಇಲ್ಲ. ಇನ್ ಕೇಸ್ ನಮ್ಮ ಲ್ಯಾಪ್ಟಾಪಲ್ಲಿ ಸ್ಪೀಕರ್ ಹಾಳಾಗಿದ್ರು ಕೂಡ ಅದನ್ನು ನೋಡಲಿಕ್ಕಾಗುತ್ತೆ. ಬಟ್ ಒಂದು ಮ್ಯೂಸಿಕ್ ಕೇಳಬೇಕು, ಒಂದು ರೆಕಾರ್ಡ್ ಮಾಡಿದ ಆಡಿಯೋ ಕೇಳಬೇಕು ಅಂತಂದರೆ ಬೇಸಿಕ್ ಥಿಂಗ್ ಯಾವುದು ಬೇಕು ಅಂದರೆ ಸ್ಪೀಕರ್ ಈಸ್ ದ ಬೇಸಿಕ್ ಔಟ್ಪುಟ್ ಡಿವೈಸ್ ವಿ ರಿಕ್ವೈರ್, ರೈಟ್? ಸಿ, ಆಲ್ವೇಸ್ ಕಂಪ್ಯೂಟರಲ್ಲಿ ಸ್ಟೋರ್ ಆದ ಡೇಟಾ ಇದೆಯಲ್ಲ, ಅದು ಡಿಜಿಟಲ್ ಫಾರ್ಮೇಟಲ್ಲಿ ಇರುತ್ತೆ. ಕಂಪ್ಯೂಟರ್ ಸ್ಟೋರ್ ದಿ ಡೇಟಾ ಇನ್ ಡಿಜಿಟಲ್ ಫಾರ್ಮೇಟ್, ದ್ಯಾಟ್ ಈಸ್ ಡಿಜಿಟಲ್ ಸಿಗ್ನಲ್ಗೆ ಇರುತ್ತೆ. ಈ ಡಿಜಿಟಲ್ ಸಿಗ್ನಲನ್ನು ಒಂದು ಫ್ರೀಕ್ವೆನ್ಸಿ ಸಿಗ್ನಲ್ ಆಗಿ ಕ್ರಿಯೇಟ್ ಮಾಡುತ್ತೆ. ಕೇಳುವಂಥದ್ದು ಅಂದರೆ ದಟ್ಸ್ ಸಿಂಪಲ್, ಇಟ್ಸ್ ಫ್ರೀಕ್ವೆನ್ಸಿ. ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡಿಕೊಡುವಂತಹ ಕೆಲಸ ಯಾವುದು ಅಂದರೆ ಸ್ಪೀಕರ್ನದ್ದು. ಸಿ, another common output device is called speakers. Speakers converts sound signals or digital signals to audible frequency and produce voice output. Using speech synthesis software, the computer can provide voice output. ಏನದರ ಅರ್ಥ ಆಯ್ತಾ? The first point I already told, ಬೇಸಿಕ್ ಇರುವಂತಹ ಇನ್ನೊಂದು ಔಟ್ಪುಟ್ ಡಿವೈಸ್ ಯಾವುದು ಅಂದರೆ ಸ್ಪೀಕರ್ಸ್. ಓಕೆ, ಈ ಸ್ಪೀಕರ್ಸ್ ಏನು ಮಾಡುತ್ತೆ? The data or the information present in computer system is in digital signal format. Digital signal format ಅಲ್ಲಿ ಇರುತ್ತೆ, or digital signal or signal format ಅಲ್ಲಿ ಇರುತ್ತೆ. ನನಗೆ ಕೇಳಬೇಕು ಅಂತಾದರೆ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡಿ ಕೊಡಬೇಕು. ಬಿಕಾಸ್ ವಿ ಹಿಯರ್ ದಿ ಸೌಂಡ್, ರೈಟ್? ದ್ಯಾಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಫ್ರೀಕ್ವೆನ್ಸಿ ಫಾರ್ಮೇಟಲ್ಲಿ ಬೇಕಾಗ್ತದೆ. ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಿ ಕೊಡಬೇಕು. ಇದ್ರದ್ದು ಹೀಗೆ ಮಾಡೋದು ಯಾವುದರ ಜಾಬು ಅಂದರೆ ಸ್ಪೀಕರ್ಸ್. ಅರ್ಥ ಆಯ್ತಾ? ಸ್ಪೀಕರ್ಸ್, ಇಟ್ ಕನ್ವರ್ಟ್ಸ್ ಎ ಡಿಜಿಟಲ್ ಸಿಗ್ನಲ್ ಟು ಎ ಫ್ರೀಕ್ವೆನ್ಸಿ. ಇಟ್ ವಿಲ್ ಆಡಿಬಲ್ ಫ್ರೀಕ್ವೆನ್ಸಿ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ ಆ್ಯಂಡ್ ಪ್ರೊಡ್ಯೂಸ್ ವಾಯ್ಸ್ ಔಟ್ಪುಟ್. ಆ್ಯಂಡ್ ಇನ್ ಸಮ್, ನಾಟ್ ಸಮ್, ಇವಾಗ ರೀಸೆಂಟಾಗಿ ಈಗ ಒಂದು 5-6 ಇಯರ್ಸಿಂದ ಇಫ್ ಯು ಯೂಸ್ ದಿ ಹೆಡ್ಫೋನ್, ದೆರ್ ಈಸ್ ಎ ಮೈಕ್. ಹೌದಾ? ಮೈಕ್ ಇರುತ್ತೆ. ಅವ್ರ ನೀವು ಯಾವುದಾದ್ರೂ ಒಂದು ಸ್ಮಾಲ್ ಒಂದು ಸ್ಪೀಕರ್ಸನ್ನು ನೀವು ತಗೊಂಡ್ರೆ ಯು ಕ್ಯಾನ್ ಟಾಕ್. ಓಕೆ, ನೀವು ಅದನ್ನು ಯೂಸ್ ಮಾಡಿಕೊಂಡು ಮಾತಾಡಲಿಕ್ಕಾಗುತ್ತೆ. ಆರ್ ಜಸ್ಟ್ ಎಕ್ಸಾಂಪಲ್ ಮೊಬೈಲ್ ಫೋನಲ್ಲಿ ಸ್ಪೀಕರ್ ಇದೆ, ಓನ್ಲಿ ಕೇಳುವಂಥದ್ದು ಮಾತ್ರ ನೋ, ಐ ಕ್ಯಾನ್ ಟಾಕ್, ರೈಟ್? ನಮಗೆ ಮಾತಾಡಲಿಕ್ಕೂ ಕೂಡ ಆಗುತ್ತೆ. ಸೊ ದ್ಯಾಟ್ ಈಸ್ ಬಿಕಾಸ್ ಆಫ್ ಎ ಸಾಫ್ಟ್ವೇರ್ ಕಾಲ್ಡ್ ಸ್ಪೀಚ್ ಸಿಂಥೆಸೈಸರ್ ಸಾಫ್ಟ್ವೇರ್ ಅಂತ ಇದೆ ಆ ಸ್ಪೀಕರ್ನ ಒಳಗಡೆ. ಯೂಸಿಂಗ್ ದ್ಯಾಟ್ ವಿ ಕ್ಯಾನ್ talk or we can provide the data to the computer system. ನಾವು ಡೇಟಾವನ್ನು ಕಂಪ್ಯೂಟರ್ ಸಿಸ್ಟಮಿಗೆ ಕೊಡಲಿಕ್ಕೂ ಆಗುತ್ತೆ.
ಓಕೆ, ಇನ್ಪುಟ್ ಆಗಿ ಸಹ ನಾವು ಆ ಸ್ಪೀಚ್ ಸಿಂಥಸೈಸ್ ಸಾಫ್ಟ್ವೇರನ್ನು ಯೂಸ್ ಮಾಡ್ತೇವೆ. ಐ ಹೋಪ್ ಯು ಗಾಟ್ ಇನ್ಫಾರ್ಮೇಷನ್ ಆಫ್ speakers. See students, here a naming is very important. Types or example for input device, output devices are important. So we will refresh it once again. Today we learned only two topics. One is output device, monitor. The second output device is speakers. In monitor we studied what is monitor, after that what is pixel, after that what is resolution, and next is aspect ratio. A small dot is called pixel, aspect ratio ಅಂದರೆ ನಾವು ಏನು ಅಂತ ಸ್ಟಡಿ ಮಾಡಿದ್ವಿ, ಹೌದಾ? ಅದಾದಮೇಲೆ we studied types of monitor. There are total 4 types of monitor: CRT, TFT, ಅದನ್ನೆಲ್ಲ ನಾವು ನೋಡಿದ್ವಿ, LCD, LED. After that we studied the second ಔಟ್ಪುಟ್ ಡಿವೈಸ್ ದಟ್ ಈಸ್ ಕಾಲ್ಡ್ ಸ್ಪೀಕರ್ಸ್ ಅನ್ನು ಸ್ಟಡಿ ಮಾಡಿದ್ವಿ. ಸ್ಪೀಕರ್ಸಲ್ಲಿ ಯಾವುದೇ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ನಿಮಗೆ ಕೊಡುವ ಹಾಗೆ ಇಲ್ಲ. ಆಲ್ರೆಡಿ ಡೇಟಾ ಸ್ಟೋರ್ ಆಗುವಂಥದ್ದು ಕಂಪ್ಯೂಟರ್ ಸಿಸ್ಟಮಲ್ಲಿ ಡಿಜಿಟಲ್ ಫಾರ್ಮೇಟಲ್ಲಿ, ಅದನ್ನು ಕನ್ವರ್ಟ್ ಮಾಡಿ ಫ್ರೀಕ್ವೆನ್ಸಿ, ಒಂದು ಸೆಟ್ ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡಿ ಕೊಡುವಂಥದ್ದು ಯಾವುದರದ್ದು ವರ್ಕು ಅಂದರೆ ಸ್ಪೀಕರ್ಸ್. ಜಸ್ಟ್ ರೈಟ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್. ಓಕೆ, common output device is called speakers. Speakers convert sound signals or digital signal to audible frequency and produce voice output. Just note these 2 points. Okay, finished, right? Yes, I hope you got information, basic information about speakers and monitor. Next class ಅಲ್ಲಿ ಇನ್ನೊಂದು ಔಟ್ಪುಟ್ ಡಿವೈಸಸ್ ಅನ್ನು ಫಿನಿಶ್ ಮಾಡಿದರೆ ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಓಕೆ, ವಿ ವಿಲ್ ಫಿನಿಶ್ ದ ಸೆಕೆಂಡ್ ಪಾರ್ಟ್ ಇನ್ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಎರಡನೇ ಪಾರ್ಟನ್ನು ಕಂಪ್ಲೀಟ್ ಮಾಡುವ. ದ್ಯಾಟ್ ಈಸ್ ದ ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ಈಸ್ ಕಾಲ್ಡ್ ಯಾವುದಾಗಿರ್ಬೋದು, ಸ್ಪೀಕರ್ಸ್, ಮಾನಿಟರ್ ಆಯಿತು. ದ ನೆಕ್ಸ್ಟ್ ಈಸ್ ಪ್ರಿಂಟರ್. ಅದು ಕೂಡ ಡೇಟಾವನ್ನು ನಮಗೆ ಪ್ರೊವೈಡ್ ಮಾಡುತ್ತಲ್ಲ, ಸೊ ಅದರದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಇಫ್ ಯು ಹ್ಯಾವ್ ಎನಿ ಡೌಟ್, ಕ್ಲಾರಿಫಿಕೇಷನ್, ಇನ್ಫಾರ್ಮೇಷನ್, ಏನಾದರೂ ಅಸಿಸ್ಟೆನ್ಸ್ ಬೇಕು ಅಂತಾದರೆ ಜಸ್ಟ್ ಕಾಂಟ್ಯಾಕ್ಟ್ ಮೀ. ಓಕೆ, ಥ್ಯಾಂಕ್ ಯು. ಅರ್ಥ ಆಗ್ತಾ ಇಲ್ಲ ಅಂತಾದರೆ ಇನ್ನೊಂದು ಸಲ ಕ್ಲಾಸಸ್ಸನ್ನು ನೋಡಿ. ಓಕೆ, ನಿಮಗೊಂದು 2-3 ಸಲ ಆ ವಿಡಿಯೋ ಏನು ಈ ಕ್ಲಾಸಸ್ಸನ್ನು ಆರ್ ಇನ್ಫಾರ್ಮೇಷನ್ ನೀವು ಗೂಗಲಲ್ಲೆಲ್ಲ ಅಥವಾ ಟೆಕ್ಸ್ಟ್ ಬುಕ್, ನೋಟ್ಸ್ ಬುಕ್ಕಿಂದೆಲ್ಲ ಆಕ್ಸೆಸ್ ಮಾಡ್ತಾ ಹೋಗಿ. ಯಾವ್ದು ಡೌಟ್ ಇರುತ್ತೆ ಅದು ನಿಮಗೆ ಕ್ಲಾರಿಫೈ ಆಗುವ ತನಕ ಅದರ ಮೇಲೆ ಫೋಕಸ್ ಮಾಡಿ 100% ಆಗಿ ನಿಮಗೆ ನೆಕ್ಸ್ಟ್ ಅದರದ್ದು ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ನಮಸ್ತೆ.